बोलो ಭಾರತ್ ಮಾತಾ ಕಿ ಜೆಡಿಎಸ್ ಪಕ್ಷಕ್ಕೆ ಮಾನ್ಯ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ನಿಮಗೆ ಊಟ ಮಾಡಿಲ್ವಾ ನಿಮ್ಮ ಜೊತೆ ಕಾರ್ಯಕ್ರಮ ಮುಗಿದ ಮೇಲೆ ಯಾರು ದಯವಿಟ್ಟು ಹೋಗಬೇಡಿ, ಊಟ ಮಾಡಿಕೊಂಡು ಯಾವೊಬ್ಬ ಕಾರ್ಯಕರ್ತರು ಕೂಡ BLAಗಳು ಊಟ ಮಾಡ್ಕೊಂಡೆಲ್ಲ ಹೋಗೋಣ. ಮೊನ್ನೆ ತಾನೇ ನಮ್ಮ ಪಕ್ಷದ ತಾಯಿ ಅನ್ನಪೂರ್ಣೇಶ್ವರಿ ನಮ್ಮ ಚೆನ್ನಮ್ಮವರು ಏನು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವತ್ತು ಹಾಲು ತುಪ್ಪ ಕಾರ್ಯಕ್ರಮ, ಈ ಕಾರ್ಯಕ್ರಮ ಸೋಮವಾರ ಫಿಕ್ಸ್ ಆಗಿತ್ತು. ಆ ಕಾರ್ಯಕ್ರಮ ಅಂತಿಕ ಇರೋದ್ರಿಂದ ಬುಧವಾರಕ್ಕೆ ತಮ್ಮನ್ನೆಲ್ಲ ಕರೆದು 264 ಬೂತ್ಗಳಿಂದ ಕೂಡ ತಮ್ಮನ್ನೆಲ್ಲ ಕರೆದು ವಿಶೇಷವಾಗಿ 100 ಜನ ಎಕ್ಸ್ಟ್ರಾ ನಾಯಕರೆಲ್ಲ ಕರೆದು ನಿಮ್ಮ ಜೊತೆ ಸಮ್ಮೇಳನ ಕಾರ್ಯಕ್ರಮ ಮಾಡಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಚೆನ್ನಮ್ಮರ ಬಗ್ಗೆ ಹೇಳ್ಬೇಕಂತಂದರೆ ಬಹುಶಃ ಕ್ಯಾಬಿನೆಟ್ ಇರ್ತಕ್ಕಂಥ ಅರ್ಧ ಕ್ಯಾಬಿನೆಟ್ ಕೂಡ ಅಯ್ಯಮ್ಮನ ಕೈಲಿ ಊಟ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಚಿವರು, ಶಾಸಕರು, ಆ ಪಕ್ಷ ಈ ಪಕ್ಷ ಅಲ್ಲದೆ ಎಲ್ಲ ಬಂದು ಸಾಮೂಹಿಕವಾಗಿ ಬಹುಶಃ ನಾನು ಮೊದಲು ಈ ಥರ ಕಾರ್ಯಕ್ರಮ ಅಟೆಂಡ್ ಆಗಿದ್ದು, ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥ ಯಾರಾದರೂ ಪುಣ್ಯಾತ್ಮತೆ ಇದ್ದರೆ ಇವತ್ತು ಚೆನ್ನಮ್ಮ ಅಂತ ಹೇಳ್ಬೋದು. ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬಕ್ಕೆ ದುಃಖ ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತ ಇವತ್ತು ವಿಶೇಷವಾಗಿ ಭಾರತ ಸರ್ಕಾರ ಏನು ಪರಿಷ್ಕರಣಾ ಪಟ್ಟಿ SIR ಪಕ್ಷಾತೀತವಾಗಿ ನಿಷ್ಠಾವಂತರಿಗೆ ಯಾರು ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಇರ್ತಕ್ಕಂಥ ಅನುಕೂಲಗಳು ಹೋಗಬೇಕಾಗಿರ್ತಕ್ಕಂಥ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ SIRನ ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ಈ SIRನ ಯಾರು ಕಂಡಮ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ಎಲ್ಲರೂ ಹೇಳಿದರೆ ಅದ್ರ ಬಗ್ಗೆ ನಾನು ವಿಶೇಷವಾಗಿ ಹೇಳ್ತಕ್ಕಂಥ ವಿಶೇಷ ಏನಿಲ್ಲ. ಇದರಲ್ಲಿ BLO BLA ಎಲ್ಲ ಪಕ್ಷ, ಕಾಂಗ್ರೆಸ್ಸಿಂದ ಒಂದು BLA, BJP ಒಂದು BLA, ಜನತಾದಳದ BLA, ನಿಮ್ಮ ಜೊತೆ ಒಂದು BLO. ನೀವು ಯಾರ ಮನೆಯಲ್ಲಿ ಓಟನ್ನು ತೆಗಿಬೇಕು, ಯಾರನ್ನ ಸೇರಿಸ್ಬೇಕು ಅನ್ನೋದು ನಿಮ್ಮ ಮುಂದಾಳುತ್ತಾ ನಡೀತದೆ. ನೀವು ಹೂ ಅಂದರೆ ಮಾತ್ರ ಆ ಪಟ್ಟಿಯನ್ನು ಮಾಜರ್ಗೆ ಹೋಗ್ತಾರೆ, ಅಂತಿಮವಾಗಿ ಪಟ್ಟಿ ನಮ್ಮ ಕಡೆ ಬರ್ತದೆ, ಇಲ್ಲಿ ಬರ್ತದೆ. ಇದನ್ನು ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು BLAಗಳು ತುಂಬ ವಿಶೇಷವಾಗಿ ಪಡಿತಕ್ಕಂಥ ಒಂದು ಪದವಿ ಇದು. ನಿಮ್ಮಿಂದನೇ ಪಕ್ಷ ಸ್ಟಾರ್ಟ್ ಆಗುತ್ತೆ, ಮತದಾನ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಇದನ್ನು ಯಾರು ಕಂಡಮ್ ಮಾಡೋಕ್ಕೆ ಹೋಗಬೇಡಿ. ಏನು ಸಾಕಷ್ಟು ಜನ ವಲಸಿಗರು ಬರ್ತಾಯಿದ್ರು, ಒಂದು ಕಡೆ 2-3 ಕಡೆ ಓಟ್ ಇರ್ತಾಯಿತ್ತು, ಅವ್ರು ಒಂದು ಕಡೆ ಇರಬೇಕನ್ನೋ ಕಾರಣಕ್ಕೋಸ್ಕರ ಭಾರತ ಸರ್ಕಾರ ಈ ತೀರ್ಮಾನ ಮಾಡಿದೆ. ಈ ತೀರ್ಮಾನಕ್ಕೆ ನಮ್ಮ ಪಕ್ಷ ಸದೃಢವಾಗಿ ಬೆಂಬಲ ಕೊಡ್ತಾ ಸಂಪೂರ್ಣವಾಗಿ SIRನ ಮುಗಿಸ್ತೀವಿ ಅಂತ ಹೇಳ್ತಾ ಅದಕ್ಕೆ ನಿಮ್ಮನ್ನೆಲ್ಲ ಕರೆದು ಒಂದು ಸಭೆ ಮಾಡಬೇಕಂತ ತೀರ್ಮಾನದಿಂದ ನಾಯಕರ ತೀರ್ಮಾನವಾಗಿ ಮಾಡಿದ್ವಿ. ನಮ್ಮೊಂದಿಗೆ ಪಕ್ಷದ ಅಧ್ಯಕ್ಷರು ಹಾಗೂ ಕೋಮು ನಿರ್ದೇಶಕರಾಗಿರ್ತಕ್ಕಂಥ ಕಡಪ ನಾಗರಾಜ್ ಸರ್ ಇದ್ದಾರೆ, ಹಾಗೂ DC ಬ್ಯಾಂಕ್ ನಿರ್ದೇಶಕ ರಿಕ್ವೆಸ್ಟ್ ಸರ್ ಇದ್ದಾರೆ, ಹಾಗೂ ನಮ್ಮ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಇದ್ದಾರೆ, ಮತ್ತೋರ್ವ ಪಶ್ಚಿಮ ಭಾಗದ ಕೋಮು ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶಾಮಣ್ಣವರಿದ್ದಾರೆ, ವಕ್ತಾರರು ಮತ್ತು ವಕೀಲರು, ಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಇದ್ದಾರೆ, ಹಾಗೂ ನಮ್ಮ ಪ್ರಕಾಶ್ ಅಣ್ಣ, MR ಮುರಳಿ ಸರು, ಹಾಗೂ ನಮ್ಮ ಶ್ರೀಧರಣ್ಣ, NR ಸತ್ಯವರು, ಜಗದೀಶ್ ಅವರು, ನಮ್ಮ ಸ್ನೇಹಿತರು, ಹಾಗೂ ನಮ್ಮ ಸ್ವಾಮಿಗಳು, ನಮ್ಮ DVR, ನಮ್ಮ ರೆಡ್ಡಿ ಅವರು, ಮುನ್ಸಾಮ್ಗೌಡರು. ಈ ಕಡೆ ಬಂದಾಗ ನಮ್ಮ ಪ್ರಭಾಕರ್ ಅವರು, ನಮ್ಮ ಡೆಕ್ಕನ್ ಬಾಬಣ್ಣವರು, ಲಕ್ಷ್ಮಣವರು, ನಮ್ಮ ಭೋಗೇಶ್ ಅಣ್ಣವರು, ಶ್ರೀನಿವಾಸ್ ಸರ್ ಅವರು, ಹಾಗೂ ಶಂಕರಪ್ಪ ಅವರು, ವೆಂಕಟೇಶ್ ಅಣ್ಣವರು, ಮತ್ತು ನಮ್ಮ ರೆಡ್ಡಿಯವರು, ಹಾಗೂ ರಮೇಶ್ ಅವರು, ಹಾಗೂ ಹಿರಿಯರಾಗಿರ್ತಕ್ಕಂಥ ನಮ್ಮ ಮುನ್ಸಾಮ್ಗೌಡರು, ಹಿಂದೆ ನಮ್ಮ ರೆಡ್ಡಪ್ಪಣ್ಣ ಎಲ್ಲ ಕೂತವ್ರೆ, ಶಂಕರಣ್ಣ, ಶ್ರೀನಿವಾಸಣ್ಣ, ಹಾಗೂ ನಮ್ಮ ಅಶೋಕ್, ಸೀನಣ್ಣ, ರಾಜಗೌಡರು, ಹಾಗೂ ಮುಂಬರುವ ವಿಶೇಷವಾಗಿ ಮಾಧ್ಯಮ ಮಿತ್ರರು, ಎಲ್ಲ ನಗರಸಭಾ ಸದಸ್ಯರುಗಳು, ಮಾಜಿ ಸದಸ್ಯರು ಎಲ್ಲ ಸೇರಿದ್ರಿ. ಇದು ಸಮ್ಮೇಳನ ಕಾರ್ಯಕ್ರಮ ಅಂತ ಹೇಳ್ಬೋದು. ಸೊ ಸಾಕಷ್ಟು ವಿಚಾರಗಳು ಎಲ್ಲರೂ ಹೇಳಿದ್ದಾರೆ, ಇನ್ನೇನು ಅದ್ರ ಬಗ್ಗೆ ನಾನು ಹೇಳೋದು ಬೇಡ. ಅರ್ಥಪೂರ್ಣವಾಗಿ ಸ್ವಲ್ಪ ರಾಜಕೀಯ ಸೇರ್ಸೋಕ್ಕೆ ಸ್ವಲ್ಪ ನಾನು ಸೇರಿಸ್ತೀನಿ. ಈಗ ಇತ್ತೀಚೆಗೆ ತಾವು ಗೊತ್ತಿದ್ದಂಗೆ
ತಾವೆಲ್ಲ ಯಾರೋ ಇಲ್ಲಿ ತನಕ ಕಿಟ್ಟಪ್ಪ ಕೇಳ್ತಾ ಇನ್ನು ಏನು ಗೊಂದಲ 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 ಅಂತ. ದಯವಿಟ್ಟು ಯಾವ ಪಕ್ಷದಲ್ಲಿ ಗೊಂದಲ ಇಲ್ಲ, ಯಾವ ಊರಲ್ಲಿ ಗೊಂದಲ ಇಲ್ಲ, ಎಲ್ಲಿ ಗೊಂದಲ ಇಲ್ಲ ಅಂತ ನೀವು ಇದು ಮಾಡಿದ್ರೆ ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಬಹುಶಃ DCC ಬ್ಯಾಂಕ್ ಆದಮೇಲೆ, ಕೋಮುಲ್ ಆದಮೇಲೆ ಎಲ್ಲ ಎಲೆಕ್ಷನ್ನು ಗೆಲ್ಲಬೇಕಾದ್ರೆ ಎಲ್ಲೋ ಒಂದು ಕಡೆ ಕೆಟ್ಟ ದೃಷ್ಟಿ ನಮ್ಮ ಪಕ್ಷ ಮೇಲೆ ಬಿದ್ದಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಯಾರೂ ಗೊಂದಲಕ್ಕೀಡಾಗಿರ್ತಕ್ಕಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ನಾನೊಂದು ಮಾತನ್ನ ದಯವಿಟ್ಟು ಹೇಳ್ತೀನಿ ನಾನು, ಯಾಕಂದರೆ ನಾನು ಯಾವತ್ತೂ ರಾಜಕಾರಣಕ್ಕೆ ಬರಬೇಕಂತ ಯಾವತ್ತು ಅಂದ್ಕೊಂಡಿರಲಿಲ್ಲ. 2018ನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಮಾನ್ಯ ಕುಮಾರಸ್ವಾಮಿಗಳು ನೀನು ಹೋಗಲೇಬೇಕು ಅಂತ ನನಗೆ ಯಾರೂ ಮುಳುಬಾಗಿಲಿಂದ ಪರಿಚಯ ಇರಲಿಲ್ಲ, ಯಾಕಂದ್ರೆ ನಾನು ಸತ್ಯ ಮಾತಾಡಬೇಕು. ಮುಳುಬಾಗಿಲಿಗೆ ನೀನು ಕಂಟೆಸ್ಟ್ ಮಾಡಲೇಬೇಕಂತ ನನಗೆ ಬಲವಂತ ಮಾಡಿದಾಗ ಆಯ್ತಣ್ಣ ನಿಮ್ಮ ಹೆಸರು ಇದ್ದರೆ ಹೋಗ್ತೀನಿ ಅಂತ ನಾನು ಬಂದವನು. ಯಾವತ್ತು ನನ್ನ ಕುಟುಂಬದಲ್ಲಿ ರಾಜಕಾರಣದಲ್ಲಿ ಯಾರೂ ಇರಲಿಲ್ಲ, ಒಂದು ಮೆಂಬರ್ ಕೂಡ ನಾವು ಇರಲಿಲ್ಲ. ಬಹುಶಃ ಎಲ್ಲೋ ಒಂದು ಕಡೆ ನಾವು ಸೋತಾದಮೇಲೆ ಸುದೀರ್ಘವಾಗಿ ಇವರ ಒಂದು ಒಡನಾಟದಲ್ಲಿ ಮುಂದೆ ಒಂದು ಗೆಲ್ಲೋ ಒಂದು ಆಶಯದಲ್ಲಿ ಇವತ್ತೇನು ನೀವು ಗೆಲ್ಲಿಸ್ಕೊಟ್ಟಿದ್ದೀರಿ. 15 ವರ್ಷಗಳಿಂದ ನನ್ನ ಪಕ್ಷಕ್ಕೆ ಅಧಿಕಾರ ಇಲ್ಲದೇ ಇದ್ರೂ ಕೂಡ ಆಲಂಗು ಟೈಗರ್ ಹೋದ್ಮೇಲೆ ನಾವೆಲ್ಲ ಕಾಯ್ತೇವೆ, ಅಧಿಕಾರ ಬೇಕು ಅಂತ ಕಾಯ್ತಾ ಇದ್ದೀವಿ. MLA ಅನ್ನೋ 3 ಪದದಿಂದ ಏನಾಗುತ್ತೆ ಅಂತ ತಮ್ಗೆ ಗೊತ್ತಿದೆ. ಆದರೆ ಕೆಲವು ವಿಚಾರದಲ್ಲಿ ಬಂದಾಗ ಒಂದು 8 ತಿಂಗಳ ಹಿಂದ್ಗಡೆಯಿಂದ ಕೂಡ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲ ಅಂತ ಹೇಳಿ ತಪ್ಪಾಗೋದಿಲ್ಲ ಅಂತ ಹೇಳ. ಆದರೆ ಕೂತ್ಕೊಂಡು ಸರಿಪಡಿಸ್ಕೊಂಡು ಹೋಗೋದು ನಮ್ಮ ಧರ್ಮ. ಯಾಕೆ ಹೇಳಿ, ನಮಗೆಲ್ಲ ನಮ್ಮ ಪ್ರಭುಗಳು, ನೀವೆಲ್ಲ ನಮ್ಮ ಪ್ರಭುಗಳು, ನೀವು ನಮ್ಗೆ ಅಧಿಕಾರ ಕೊಟ್ಟಿದ್ದೀರಿ. ಆದರೆ ಪುನಃ ನಿಮ್ಮ ಅಧಿಕಾರ ಕೊಡೋ ನಮ್ಮ ಧರ್ಮ. ಅದರಿಂದ ನಾವುಗಳೇ ಕೂತು ಮಾತಾಡಿಕೊಂಡು ಬೇರೆ ಎಲ್ಲೋ ನಾವು ಡೆಲ್ಲಿಗೋ ಇಲ್ಲ ಬೆಂಗಳೂರಿಗೋ ನಾವೆಲ್ಲ ಹೋಗಿಲ್ಲ. ನಾವೇ ಮುಕ್ತವಾಗಿ ಕೂತು ಮಾತಾಡಿಕೊಂಡು ಇವರಿಗೆ ಅಧಿಕಾರ ಕೊಡಬೇಕು, ಮುಂದಿನ ದಿವಸ ನಾವು ಪಕ್ಷನ ಕಟ್ಟಬೇಕು ಅನ್ನೋ ತೀರ್ಮಾನದಿಂದ ನಾವೆಲ್ಲ ಒಂದು ವೇದಿಕೆಯಲ್ಲಿ ಕೂತು ನಿಮಗೆ ಒಂದು ಸಂದೇಶವನ್ನು ಹೊಡಿಸ್ತಾ ಇದ್ದೀವಿ. ನೀವು ಯಾರೂ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ 2 ಗುಂಪು ಯಾವತ್ತೂ ಆಗೋಕ್ಕೆ ನಾನು ಬಿಡಲ್ಲ, 2 ಗುಂಪು ಆಗೋಕ್ಕೆ ನಾನು ಬಿಡಲ್ಲ. 2 ಗುಂಪು ಆಗಬೇಕಂತ ಪರಿಸ್ಥಿತಿ ಬಂದಾಗ ಖಂಡಿತವಾಗ್ಲೂ ನಾನೇ ಬಿಟ್ಟು ಹೋಗ್ತೀನಿ. ಯಾವತ್ತು JDS ಒಂದೇ ಕುಟುಂಬ, ಒಂದೇ ಪಕ್ಷ ನಮ್ಮದು. ಆದರೆ ಕೆಲವು ವಿಚಾರದಲ್ಲಿ ಗೊತ್ತಿರ್ತದೆ, ನಮ್ಮಲ್ಲಿ ಆಗೋದು ಒಂದು, ಹೇಳೋದು ಇನ್ನೊಂದು, ಆಗೋದಿಷ್ಟು, ಹೇಳೋದು ಇನ್ನಷ್ಟು. ಸೊ ಅದರಿಂದ ಏನು ನಮ್ಮ ಸೆಕೆಂಡ್ ಲೆವೆಲ್ ಲೀಡರ್ಸು, ಕ್ಯಾಡ್ರಸ್ಸು, ವೋಟರ್ಸ್ ಇದ್ದೀರಿ, ನಿಮ್ಮಲ್ಲಿ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ಇದ್ದೀವಿ. ನೀವೇನು ನಮಗೆ ಅಧಿಕಾರವನ್ನು ಭಿಕ್ಷೆಯನ್ನು ಕೊಟ್ಟಿದ್ದೀರಿ, ನಿಮಗೆ ಸಂಪೂರ್ಣವಾಗಿ ವಾಪಸ್ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಖಂಡಿತವಾಗ್ಲೂ ನಾವುಗಳೆಲ್ಲ ಸೇರಿ ನಾವು ಒಪ್ಕೊತೀವಿ. ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ SIR ಮುಖಾಂತರ ಏನು ನಿಮ್ಮನ್ನು ಸೇರಿಸಿ ನೀವೊಂದು ಕಾರ್ಯಕ್ರಮ ಮಾಡಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಖಂಡಿತವಾಗ್ಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಯಾಕೆಂದರೆ ತಮಗೆ ಗೊತ್ತಿದೆ, ಈಗಾಗಲೇ ಕೆಲವು ವಿಚಾರ ನಿಮ್ಗೆ ಹೇಳೋಂಗಿಲ್ಲ. ಶಿವನ ಮುಂದೆ ನಂದಿ ಇರ್ತಾನೆ. ನನಗಿದು ಹೇಳ್ಕೊಟ್ಟು ಪತ್ರಕರ್ತರು ಹೇಳ್ಕೊಟ್ರು, ಇದು ಒಂದು ಪತ್ರಕರ್ತರು ಹೇಳ್ಕೊಟ್ರು. ನಮ್ಮ ಶಿವನ ಮುಂದೆ ಒಂದು ನಂದಿ ಇರ್ತಾರೆ. ನಂದಿ ಕೆಲಸ ಏನು ಹೇಳಿ, ಏನು ನಂದಿ ಕೆಲಸ? ಈಶ್ವರ ನೋಡ್ತಾ ಇರೋದು ಕೂತ್ಕೊಂಡು. ಇನ್ನು ಗುಳ್ಳೇರಲ್ಲಿ ಏನು ಮಾಡ್ತಾ ಇರ್ತದೆ, ಬೀಜಲು ಪಡ್ಪತ್ತ ಬೀಜಲು ಬಿದ್ದೋಗಿ ತಿಂದ್ಬಿಡೋದು ಅಂದ್ಬಿಟ್ಟು ಅವಾಗ ಬೀಳುತ್ತೆ, ಇವಾಗ ಬೀಳುತ್ತೆ, ಅವಾಗ ಬೀಳುತ್ತೆ, ಈಗ ಬೀಳುತ್ತೆ ಅಂತ ಹೋಗ್ತಾ ಇರೋದು. ಆ ಬೀಜಲು ಬೀಳಲ್ಲ, ಇವು ತಿನ್ನಲ್ಲ. ಹಂಗೆ ನಮ್ಮ ಪಕ್ಷದಲ್ಲಿ ಏನಂತಂದರೆ, ಇವ್ರು ಅವಾಗ ಬಿಟ್ರು, ಇವು 2 ಗುಂಪು ಆಗ್ಬಿಟ್ರು, 3 ಗುಂಪು ಆಗ್ಬಿಟ್ರು, నేను ಗೆಲ್ಲಿಸ್ಬೋದು, ಹಿಂಗ ನಾನು ಗೆದ್ದೋಗ್ಬಿಟ್ಟೆ ಅನ್ನೋ ವಿಚಾರದಲ್ಲಿ ಇರುತ್ತೆ. ಇದು ಬಹುಶಃ ಭ್ರಮೆ, ಇದು ಭ್ರಮೆ. JDS ಪಕ್ಷ ಯಾವತ್ತಿದ್ರು ಒಂದು ತಾಯಿ ಪಕ್ಷ ಇದ್ದಂಗೆ. ಎಷ್ಟೇ ಜಗಳ ಆಡಿದ್ರು ಕೂಡ ನಾವು ಕರೆಕ್ಟಾಗಿ ಎಲೆಕ್ಷನ್ ಟೈಮಲ್ಲಿ ಒಂದಾಗ್ತೀವಿ. ನಾನು ನೋಡಿರ್ತಕ್ಕಂಥ ಪಕ್ಷ ಇದು. ಸೊ ಅದರಿಂದ ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡೋದಂದರೆ, ನಮ್ಮಲ್ಲಿ ಯಾವುದೇ ಗುಂಪುಗಳಿಲ್ಲ. ನಮ್ಮಲ್ಲಿ 2 ಗುಂಪುಗಳು, 3 ಗುಂಪುಗಳಿಲ್ಲ. ಮನಸ್ತಾಪ ಇದ್ದಿದ್ದು ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮನುಷ್ಯ ಮಾಡ್ತಾ ಏನಾದರೂ ಬೇರೆಯವ್ರು ಮಾಡ್ತಾರ? ಮನುಷ್ಯ ತಪ್ಪು ಮಾಡಿರ್ಬೋದು, ಆದರೆ ತಪ್ಪನ್ನು ತಿದ್ದಿ ಹೋಗೋದು ಮುಂದೆ ನಮ್ಮದು ಮನುಷ್ಯನ ಗುಣ. ಸೊ ಅದರಿಂದ ನಮ್ಮ ಪಕ್ಷ ಸದೃಢವಾಗಿದೆ, ನಮ್ಮ ಪಕ್ಷ ಬಲಿಷ್ಠವಾಗಿದೆ. ನಾವಿವತ್ತು ನಿಮ್ಗೆ ಮಾತು ಕೊಡ್ತಾ ಇದ್ದೀವಿ, ಎಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ದಯವಿಟ್ಟು ನಾವೆಲ್ಲ ಬಂದು ನಿಮ್ಮ ಕೈ ಜೋಡಿಸಿ ನಿಮ್ಮನ್ನು ಗೆಲ್ಲಿಸಿ ನಿಮಗೆ ಅಧಿಕಾರ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು. ಅದೇ ರೀತಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಾ ಇದೆ, ನಮ್ಮ ಟಾರ್ಗೆಟ್ ಅದು, ನಾವು ಗೆಲ್ಲಬೇಕು, ನಮ್ಮ ಟಾರ್ಗೆಟ್ ಅದು. ಮುಂಬರುವ ದಿನದಲ್ಲಿ 28-29ಕ್ಕೆ 3 ಪದ ಬದಲಾಗುತ್ತೆ. ನಿಮ್ಗೆ ಗೊತ್ತ ಹೇಳಿದೆ, 3 ಪದ ಬದಲಾಗುತ್ತೆ. 1 ನೇಷನ್ 1 ಎಲೆಕ್ಷನ್ ಇದೇ ವರ್ಷದಲ್ಲಿ ಆಗ್ತಾ ಇದೆ. 29ಕ್ಕೆ ಎಲೆಕ್ಷನ್, 28ಕ್ಕಲ್ಲ 29ಕ್ಕೆ ಎಲೆಕ್ಷನ್. ಆದರೆ 33% ರಿಸರ್ವೇಷನ್ ಲೇಡೀಸ್ಗೆ ಅದು ಪಾಸ್ ಆಗುತ್ತೆ. ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ, ಈ 3 ಕೂಡ ಕೇಂದ್ರ ಸರ್ಕಾರ ಬಿಲ್ ಪಾಸ್ ಮಾಡ್ಕೊತಾರೆ. ಇಡೀ ದೇಶಕ್ಕೆ ಒಂದು ಗಿಫ್ಟ್ ಕೊಡ್ತಾರೆ. ಆ ವಿಚಾರಕ್ಕೆ ಬಂದಾಗ ನಾವೆಲ್ಲ ಬದಲಾಗಬೇಕಾಗುತ್ತೆ, ನಾವೆಲ್ಲ ಬದಲಾಗಬೇಕು. ಯಾರು ಗ್ರಾಮ ಪಂಚಾಯತ್ ನಿಲ್ಬೇಕಂತಿದ್ದಾಗ ಇವತ್ತಿಂದನೇ ಕೆಲಸ ಮಾಡಿ, ಬಟ್ ತೋರಿಸ್ಕೊಳ್ಳೋಕೆ ಹೋಗ್ಬೇಡಿ. ಇಂಟರ್ನಲ್ ಕೆಲಸ ಮಾಡಿ, ಮುಂದೆ ಹೋಗಿ ತೋರಿಸ್ಕೊಳ್ಳೋಕೆ ಹೋಗ್ಬೇಡಿ. ಅದರಿಂದ ನವಂಬರಲ್ಲಿ ಅಥವಾ ಡಿಸೆಂಬರಲ್ಲಿ TP ZP ಎಲೆಕ್ಷನ್ ಬರ್ತಾ ಇದೆ.
ಇದನ್ನು ಕೂಡ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ವಹಿಸ್ಕೊಂತೀವಿ. ಅದಾದ್ಮೇಲೆ ಮುನ್ಸಿಪಾಲಿಟಿ ಎಲೆಕ್ಷನ್ ಬರ್ತದೆ, ಇದಕ್ಕೂ ಗೆಲ್ಸ್ಕೊಡೋ ಜವಾಬ್ದಾರಿನ ಮಾಡ್ಕೊಡ್ತೀವಿ. ಯಾಕೆಂದರೆ ನೀವು ನಮಗೆ ಕೊಟ್ಟಿರೋದು ವಾಪಸ್ ನೀವು ಕೊಡಬೇಕು. ಅದರಿಂದ ನಾವಾಗಲಿ, ನಮ್ಮ ಅಧ್ಯಕ್ಷರಾಗಲಿ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಲೀಡರ್ಸ್ ಕೂಡ ನಿಮ್ಮ ಪರವಾಗಿ ನಿಲ್ತೀವಿ, ಕಾರ್ಯಕರ್ತರ ಪರವಾಗಿ ನಿಲ್ತೀವಿ. ಸೊ ಒಂದಂತೂ ನಿಜ, ಈಗ ನಮ್ಮ ರಾಜಗೌಡರು ಹೇಳ್ತಾ ಇದ್ರು ಅಭಿವೃದ್ಧಿ ವಿಚಾರದಲ್ಲಿ, ನನಗೆ ಕೊಟ್ಟ ಅಭ್ಯಾಸ ಇಲ್ಲ, ನಿಮಗೆ ಹೇಳಿ ಅಭ್ಯಾಸ ನಾನು ಹೇಳ್ತೀನಿ. ಏನೇನು ತಂದಿದ್ದೀನಿ, ಏನೇನು ವರ್ಕ್ ಆಗಿದೆ, ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಏನೇನು ಮಾಡ್ತಿದ್ದೀವಿ ಅಂತ ನಿಮಗೆ ಖಂಡಿತವಾಗಿ ನಿಮ್ಮ ಮುಂದೆ ಇಟ್ಕೊಂಡು, ಕಾರ್ಯಕರ್ತರನ್ನ ಬೆಳೆಸತಕ್ಕಂಥ ಕಾರ್ಯಕ್ರಮ ಮುಂದೆ ನಾವು ಇಟ್ಕೊಂಡು, ನೀವಿದ್ರೆ ನಾವಿದ್ರೆ ನೀವಲ್ಲ, ನೀವಿದ್ರೇ ನಾವು. ಸೊ ಮುಂದಿನ ದಿವಸ ನಾವೆಲ್ಲ ಸದೃಢವಾಗಿ ಪಕ್ಷ ಕಟ್ಟಿ ಮತ್ತೆ 28-29ಕ್ಕೆ ಅಧಿಕಾರ ತರ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ನಿಮ್ಮೊಂದಿಗೆ ಈ SIR ಕಾರ್ಯಕ್ರಮ ಇಟ್ಕೊಂಡು BLಗಳನ್ನ ಕರೆದು ನಿಮಗೆ ಮಾತಾಡಲಿ, ನಿಮ್ಮ ಸಂಪೂರ್ಣ ಮಾಹಿತಿ ತಗೊಂಡು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸಭೆಯ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಅಂತ ನನ್ನ ಮಾತು ಮುಗಿಸ್ತಾ ಇದ್ರೆ ಎಲ್ರಿಗೂ ಒಳ್ಳೆಯದಾಗಲಿ.